ಬೆಳಗ್ಗೆ ನಡೆದಂತಹ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ, ಇಬ್ರು ಡೆಲ್ಲಿಗೆ ಹೋಗಿ ತೀರ್ಮಾನ ಮಾಡಿಕೊಂಡು ಬರ್ತಾರೆ. ಇದು ಚಲುವರಾಯಸ್ವಾಮಿ ಅವರ ರಿಯಾಕ್ಷನ್. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನಾಗಿದೆ ಗೊತ್ತಿಲ್ಲ ನನಗೆ. ಇಬ್ರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಂತೂ ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಶಿಸ್ತು ಅನ್ನೋದಿದೆ, ನಾಯಕತ್ವಕ್ಕೆ ಒಂದು ಗತ್ತು ಬೆಲೆ ಇದೆ. ಖರ್ಗೆ, ರಾಹುಲ್, ವೇಣುಗೋಪಾಲ್ ಏನ್ ತೀರ್ಮಾನಕ್ಕೆ ತಗೊಳ್ತಾರೋ ಅದಕ್ಕೆ ನಾವು ಬದ್ಧ, ಯಾವುದೇ ಗೊಂದಲ ಇಲ್ಲದೆ ಸುಗಮವಾಗಿ ಸರ್ಕಾರ ನಡೆಯುತ್ತೆ ಅಂತ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ನಮ್ದು ಶಿಸ್ತಿನ ಪಕ್ಷ ಮತ್ತು ಹೈಕಮಾಂಡ್ ಇರುವಂತಹ ಪಕ್ಷ, ಇಲ್ಲಿ ಯಾವುದೂ ನಿರ್ಧಾರ ಆಗಲ್ಲ. ಇಬ್ರು ಕೂಡ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಿದಾರಲ್ಲ, ಹಾಗಾಗಿ ಇಬ್ರು ಹೋಗಿ ಬರಲಿ ಡೆಲ್ಲಿಗೆ. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಓಕೆ. ಅವರು ಸಿದ್ದರಾಮಯ್ಯ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅದೂ ಖುಷಿ, ಮತ್ತೊಂದು ಬದಲಾವಣೆ ಮಾಡ್ತೀವಿ ಅಂದರೆ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ, ಬಿಕಾಸ್ ನಮ್ಮದು ಹೈಕಮಾಂಡ್ ಇರುವ ಪಕ್ಷ ಅಂತ ಚಲುವರಾಯಸ್ವಾಮಿ ಅವರು ಕೊಟ್ಟಿರೋ ಪ್ರತಿಕ್ರಿಯೆ. ಇಬ್ಬರು ಬೆಳಗ್ಗೆ ತಿಂಡಿಗೆ ಸೇರಿದ್ದಾರೆ. ಇಬ್ಬರೂ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಬಹುಶಃ ಹೈಕಮಾಂಡ್ ತೀರ್ಮಾನಕ್ಕೆ ನಾವಿಬ್ಬರು ಬದ್ಧ ಅಂತ ಹೇಳಿದ್ದಾರೆ. ಪಕ್ಷ ಮುಖ್ಯ ಅಂತ ಹೇಳಿದ್ದಾರೆ. BJP ಥರ ನಾವು ಕಿತ್ತಾಡಲ್ಲ, ನಮ್ಮ ಪಕ್ಷ ಆ ಥರದ ಪಕ್ಷ ಅಲ್ಲ. ನಮ್ಮ ಪಕ್ಷದಲ್ಲಿ ಶಿಸ್ತಿದೆ, ನಾಯಕತ್ವಕ್ಕೆ ಬೆಲೆ ಇದೆ. ಖರ್ಗೆಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲು, ಮೇಡಮ್ಮು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಅಂತ. ಸೊ ಹಾಗಾಗಿ ದೆಹಲಿನಲ್ಲಿ ಇವರಿಬ್ಬರೂ ಅನ್ಯೋನ್ಯವಾಗಿ ಜೊತೆ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಸರ್ಕಾರ, ಪಕ್ಷ ಎಲ್ಲವೂ ಸಹ ಸುಗಮವಾಗಿ ನಡೆಯುತ್ತೆ. ನಾನು ಹೋಗಿದ್ದು, ಇನ್ನೊಬ್ರು ಹೋಗಿದ್ದು ಪ್ರಶ್ನೆ ಬಿಟ್ಬಿಡಿ, ಅದರೆಲ್ಲ ಹಳೆ ಕತೆ ಆಗೋಯ್ತು. ಇವತ್ತು ಇಬ್ಬರು ಸೇರಿ ತಿಂಡಿ ತಿಂದು ಅನ್ಯೋನ್ಯವಾಗಿ ಡೆಲ್ಲಿಗೆ ಹೋಗ್ತಾರೆ. ಏನಾಗುತ್ತೋ ಅದು ಅಲ್ಲಿ ತೀರ್ಮಾನ ಆಗುತ್ತೆ. ಇನ್ನು ಏನೇನು ಹೇಳಬೇಕೋ ಎಲ್ಲವನ್ನು ಬೆಳಗ್ಗೆ ಹೇಳಿದ್ದೀನಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ DK ಶಿವಕುಮಾರ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು ಮಾಧ್ಯಮಗಳಿಗೆ. ಇದೀಗ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿಗೆ ಹೋಗ್ತೀವಿ. ಎಲ್ಲ ಧರ್ಮಗಳ ಮೇಲೂ ನಮಗೆ ನಂಬಿಕೆ ಇದೆ. ರಾಜಕಾರಣ ಅನ್ನೋದೇನಿಲ್ಲ, ಏನಿದ್ರು ಜನರ ಸೇವೆ, ಆಡಳಿತ ಅಷ್ಟೇ. ರಾಜ್ಯದ ಹಲವು ವಿಚಾರಗಳಿದ್ದಾವೆ ರಾಜ್ಯದಲ್ಲಿ, ಅದರ ಚರ್ಚೆಗೆ ನಾವು ಡೆಲ್ಲಿಗೆ ಹೋಗ್ತಾ ಇರೋದು. ಕೇಂದ್ರಕ್ಕೆ ಸರ್ವಪಕ್ಷ ಸಭೆ ಕರೆದುಕೊಂಡು ಹೋಗಬೇಕು ಅಂತಲೂ ನಾವು ಇದ್ದೀವಿ. ಇದರ ಬಗ್ಗೆಯೂ ನಾನು CM ಜೊತೆ ಚರ್ಚೆ ಮಾಡಿದ್ದೀನಿ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಏನು ಮಾತುಕತೆ ಆಯಿತು, ಚರ್ಚೆ ಆಯಿತು. ನೀವು CM ಆಗ್ತೀರಾ, ಬದಲಾವಣೆ ಯಾವಾಗ ಆಗುತ್ತೆ? ಸಂಕ್ರಾಂತಿ ಆದ್ಮೇಲೆ, ಯುಗಾದಿ ಆದ್ಮೇಲ್ವಾ, ಅಥವಾ ಸಚಿವ ಸಂಪುಟ ಸಭೆ ಅನ್ನೋದು ಅಲ್ಲ, ಸಚಿವ ಸಂಪುಟ ರೀಶಫಲ್ ಅನ್ನೋದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಆಗುತ್ತಾ? ಇಂತಹ ಕೆಲವೊಂದು ಪ್ರಶ್ನೆಗಳನ್ನು ಮಾಧ್ಯಮಗಳಿದ್ದಾಗ ಎಲ್ಲವನ್ನು ಬೆಳಗ್ಗೆ ಏನು ಹೇಳಬೇಕು ಅದನ್ನು ಹೇಳಿದ್ದೀವಿ. ರಾಜ್ಯದ ಹಲವು ವಿಚಾರಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಅದಕ್ಕೆ ಚರ್ಚೆ ಮಾಡೋಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಸರ್ವ ಪಕ್ಷಗಳನ್ನು ಕರ್ಕೊಂಡು ಹೋಗಬೇಕು ಅಂತಲೂ ಇದ್ದೀವಿ. ಉಳಿದಿದ್ದೇನೂ ಇಲ್ಲ ಮಾತಾಡೋಕ್ಕೆ, ಬೆಳಗ್ಗೆನೇ ಹೇಳಿ ಮುಗಿಸಿದ್ದೀನಲ್ಲ. ಆ್ಯಂಡ್ ದೇವಸ್ಥಾನಗಳಿಗೆ ಹೋಗೋದು ನಮ್ಮ ಆಚಾರ, ನಮ್ಮ ನಂಬಿಕೆ. ನಮಗೆಲ್ಲಿ ತುಂಬ ಪವರ್ಫುಲ್ ಇದೆ ಅಂತ ಅನಿಸುತ್ತೋ, ಭಕ್ತಿ ಇದೆಯೋ ಅಲ್ಲಿಗೆ ಹೋಗಿ ಬರ್ತೀವಿ ಅಷ್ಟೇ. ಇದು DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್. ಓಕೆ, ಇದೀಗ 2.5 ವರ್ಷಗಳ ಕಾಲ ಈ ಹೀಗನ್ನುವ ಮಾತುಕತೆ ಆಗಿದೆ ಅನ್ನೋದು ವಿಪರೀತ ಕಾವು ಪಡೆದುಕೊಳ್ತಾ ಇದ್ದಾಗಲೇ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ತಾತ್ಕಾಲಿಕ ಪಾಸ್ ಬಟನನ್ನು ಇಬ್ಬರೂ ಕೂಡ ಒತ್ತಿದ್ದಾರೆ. ಅಂದರೆ ಅಲ್ಪ ವಿರಾಮವನ್ನು ಕೊಟ್ಟಿದ್ದಾರೆ, ಸಣ್ಣ ಬ್ರೇಕ್ ತೊಗೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಕ್ಕೆ ಏನು ಚರ್ಚೆ ಆಯಿತು, ತಿಂಡಿ ತಿಂತ ಏನೇನು ಮಾತಾಡಿದ್ರಿ, ನೀವು ನೋಡಿದ್ರೆ ಸದ್ಯಕ್ಕೆ ಕೂಲ್ ಆಗಿದ್ದೀರಾ, ಅಂತಹ ಡಿಸ್ಕಷನ್ ಏನಾಯಿತು, ಮಾಧ್ಯಮದವರ ಹತ್ರ ನೀವು ವಿಚಾರ ಮಾಡ್ಬೋದಾ ಅಂತ ಕೇಳಿದಾಗ ಇಲ್ಲ, ಏನೇನು ಹೇಳಬೇಕೋ ಬೆಳಗ್ಗೆನೇ ಇಬ್ಬರು ಹೇಳಿದ್ವಿ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನೋದು ನನ್ನ ಈಗಲೂ ಕೂಡ ನನ್ನ ಧ್ವನಿಯಾಗಿದೆ. ಅದು ಉಳಿದಂತೆ ಡೆಲ್ಲಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ರಾಜ್ಯದಲ್ಲಿರೋ ಚರ್ಚೆಗಳ ಬಗ್ಗೆ, ಅಂದರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ.